ಯಡಿಯೂರಪ್ಪನವರ ಪೊಲಿಟಿಕಲ್ ಲೈಫ್ ಹೇಗಿತ್ತು ಅದು ಇನ್ನೂ ಇಂಟ್ರೆಸ್ಟಿಂಗ್. ಜೀವನದುದ್ದಕ್ಕೂ ಹೋರಾಟಗಳನ್ನು ಮಾಡಿಕೊಂಡೇ ಬೆಳೆದ ಯಡಿಯೂರಪ್ಪನವರಿಗೆ ಇದು ಹೊಸತೇನೂ ಆಗಿರಲಿಲ್ಲ. ಅವರು ಶಿಕಾರಿಪುರದ ಶಾಸಕರಾದಾಗ ಬಿಜೆಪಿ ಗೆದ್ದದ್ದು ಕೇವಲ 2 ಸ್ಥಾನ. ಅದೇ ಬಿಜೆಪಿಯನ್ನು ಅಧಿಕಾರದ ಗದ್ದುಗೆಗೆ ತರುವಲ್ಲಿ ಬಿಎಸ್ವೈ ಪಾತ್ರ ಅತ್ಯಂತ ದೊಡ್ಡದು. ಯಾರು ಬೇಕಾಗಿದೆ ಈ ಪಕ್ಷ, ಯಾತಕ್ಕಾಗಿ ಬೇಕು, ಯಾತಕ್ಕಾಗಿ ನಾನು ಕಟ್ಟಬೇಕು? ಸಾಮಾನ್ಯ ಜನರ ದೊಡ್ಡತನ ನೋಡಿ ಬೆಳೆದವನು ನಾನು. ಈ ದೊಡ್ಡವರ ಸಣ್ಣತನದಿಂದ ಬೇಸತ್ತು ಈ ಪಕ್ಷ ಬಿಟ್ಟು ಹೋಗ್ತಾ ಇದ್ದೇನೆ. ಈ ದೊಡ್ಡವರ ಸಣ್ಣತನದಿಂದ ಬೇಸತ್ತು ಈ ಪಕ್ಷ ಬಿಟ್ಟು ಹೋಗ್ತಾ ಇದ್ದೇನೆ. ಯಡಿಯೂರಪ್ಪ ಈಗ ಮಾಜಿ ಮುಖ್ಯಮಂತ್ರಿ, ಕರ್ನಾಟಕ ಜನತಾ ಪಕ್ಷದ ಏಕಮೇವ ದ್ವಿತೀಯ ನಾಯಕ, ಬಿಜೆಪಿಯಿಂದ ಸಿಡಿದೆದ್ದು ಹೋದ ಬೆಂಕಿಯ ಚೆಂಡು. ಆದ್ರೆ 70ರ ದಶಕದಲ್ಲಿ ಯಡಿಯೂರಪ್ಪ ಇದೇನೂ ಅಲ್ಲ. ಅವರು ಜಸ್ಟ್ ಶಿಕಾರಿಪುರದ ವೀರಭದ್ರಪ್ಪ ಶಾಸ್ತ್ರಿಗಳ ಅಳಿಯ, ಕಬ್ಬಿಣದ ಅಂಗಡಿ ಮಾಲೀಕ ಅಷ್ಟೇ. ಆದ್ರೆ ಮಂಡ್ಯ ಮತ್ತು ಬೆಂಗಳೂರಲ್ಲಿದ್ದಾಗ ಬೆಳೆದಿದ್ದ RSS ಸಂಪರ್ಕ ಯಡಿಯೂರಪ್ಪ ಅವರನ್ನ ಬಿಜೆಪಿ ಪಡಸಾಲೆಗೆ ಕರೆತಂತು. 1970ರಲ್ಲಿ ಯಡಿಯೂರಪ್ಪ ಶಿಕಾರಿಪುರದ RSSನ ಕಾರ್ಯವಾಹ ಅರ್ಥಾತ್ ಸೆಕ್ರೆಟರಿ ಆದರು. ಇವತ್ತಿಗೂ RSSನ ಶಿಬಿರಗಳಲ್ಲಿ ಖಾಕಿ ನಿಕ್ಕರ್, ತಲೆಗೊಂದು ಟೋಪಿ ಹಾಕೊಂಡು ಹೋಗುವ ಯಡಿಯೂರಪ್ಪ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಂಟ. ಜನಸಂಘದ ಆರಂಭದ ದಿನಗಳಲ್ಲಿ ಅಂದ್ರೆ 1975ರಲ್ಲಿ ಶಿಕಾರಿಪುರ ಪುರಸಭೆಯ ಸದಸ್ಯನಾದ್ರು, ಪುರಸಭೆಯ ಅಧ್ಯಕ್ಷರಾದ್ರು, ಶಿಕಾರಿಪುರ ಜನಸಂಘ ಘಟಕದ ಅಧ್ಯಕ್ಷರೂ ಆದ್ರು. ತಾನು ಮುಂದೊಂದು ದಿನ ರಾಜ್ಯದ ಮುಖ್ಯಮಂತ್ರಿ ಆಗ್ತೇನೆ ಅನ್ನೋದು ಆಗ ಖುದ್ದು ಯಡಿಯೂರಪ್ಪನವರಿಗೂ ಗೊತ್ತಿರಲಿಲ್ಲ. ಕಾಲಚಕ್ರ ತಿರುಗಿದೆ. 40 ವರ್ಷಗಳಿಗೂ ಹೆಚ್ಚು ಕಾಲ ಯಡಿಯೂರಪ್ಪ ರಾಜಕೀಯದಲ್ಲಿ ಮಾಗಿದ್ದಾರೆ. ಯಡಿಯೂರಪ್ಪ ಅಂದ್ರೆ ರೈತರ ಕಷ್ಟ ನಷ್ಟಗಳಿಗೆ ಯಡಿಯೂರಪ್ಪ ನಡೆಸಿದ ಹೋರಾಟಗಳಿಗೆ ಲೆಕ್ಕವೇ ಇಲ್ಲ. ಯಡಿಯೂರಪ್ಪ ಸೈಕಲ್ಗಳಲ್ಲಿ ಸುತ್ತಿಯೇ ರಾಜ್ಯದೆಲ್ಲೆಡೆ ಪಕ್ಷ ಸಂಘಟಿಸಿದ್ರು. ಅದೊಂದು ಕಾಲವಿತ್ತು. ಯಡಿಯೂರಪ್ಪ, ಈಶ್ವರಪ್ಪ ಮತ್ತು ಅನಂತ್ ಕುಮಾರ್ ಅವರನ್ನ ರಾಜ್ಯ ಬಿಜೆಪಿಯ ತ್ರಿಮೂರ್ತಿಗಳು ಅಂತಾನೆ ಕರೀತಿದ್ರು. ಈಗ ಬಿಜೆಪಿ 120 ಸ್ಥಾನಗಳನ್ನು ಗೆದ್ದುಕೊಂಡು ಅಧಿಕಾರದಲ್ಲಿದೆ. ಆದ್ರೆ ಬಿಜೆಪಿ ಇಬ್ಬರು ಸದಸ್ಯರಿದ್ದಾಗಲೂ ಯಡಿಯೂರಪ್ಪ ಶಾಸಕರಾಗಿದ್ರು. ಅಲ್ಲಿಂದ ಬಿಜೆಪಿಯನ್ನು ಕಟ್ಟಿ ಬೆಳೆಸಿದ್ದೇ ಒಂದು ಸಾಧನೆ. ಇಂಥ ಯಡಿಯೂರಪ್ಪ ಸೋಲನ್ನೇ ಕಂಡಿಲ್ಲ ಎಂದಲ್ಲ, ಅವರೂ ಸೋತಿದ್ದಾರೆ. ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿದ್ದಾಗಲೇ ಶಿಕಾರಿಪುರದಲ್ಲೇ ಸೋತಿರುವ ಕುಖ್ಯಾತಿಯೂ ಅವರ ಬೆನ್ನಿಗಿದೆ. ಆದರೆ ಯಡಿಯೂರಪ್ಪ ಛಲದಂಕಮಲ್ಲ, ಸೋತರು ಎದೆಗುಂದದೆ ಹೋರಾಡಿದ ನಾಯಕ. SM ಕೃಷ್ಣ ಸರ್ಕಾರ ಅಧಿಕಾರಕ್ಕೆ ಬಂದಾಗ ವಿರೋಧ ಪಕ್ಷದ ನಾಯಕರಾಗಿದ್ದರು. ಅಟಲ್ ಬಿಹಾರಿ ವಾಜಪೇಯಿ ಮತ್ತು LK ಅಡ್ವಾಣಿ ತಮ್ಮ 2 ಕಣ್ಣುಗಳಿದ್ದಂತೆ ಎಂದು ಹೇಳುತ್ತಲೇ ಬಂದವರು. ಹಾಗೆಯೇ ನಡೆದವರು ಕೂಡ. ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸೌಧ ನಡುಗಿತ್ತು ಎಂಬುದು ಆಗ ಬಿಜೆಪಿ ನಾಯಕರ ಘೋಷವಾಕ್ಯವಾಗಿತ್ತು. ರೈತರಿಗಾಗಿ ಯಡಿಯೂರಪ್ಪ 3 ಬಾರಿ ರಾಜ್ಯಾದ್ಯಂತ ಜಾಥಾ ನಡೆಸಿದ್ದಾರೆ. ಬಸವ ಕಲ್ಯಾಣದಿಂದ, ಬಸವನ ಬಾಗೇವಾಡಿಯಿಂದ, ಬನವಾಸಿಯಿಂದ ಬೆಂಗಳೂರಿಗೆ 3 ಬಾರಿ ರೈತ ಜಾಥಾ ಮಾಡಿದ ಹೆಗ್ಗಳಿಕೆ ಯಡಿಯೂರಪ್ಪನವರದ್ದು. ಬಗರ್ ಹುಕುಂ ಸಾಗುವಳಿದಾರರಿಗೆ ಭೂಮಿ ಕೊಡಿಸುವಲ್ಲಿ ಶಿಕಾರಿಪುರದಿಂದ ಬೆಂಗಳೂರಿಗೆ 10 ದಿನಗಳ ಪಾದಯಾತ್ರೆ ಯಡಿಯೂರಪ್ಪನವರ ಚರಿಷ್ಮಾವನ್ನೇ ಬದಲಿಸಿತು. ಯಡಿಯೂರಪ್ಪ ತಮ್ಮ ಉಗ್ರ ಕೋಪಕ್ಕೆ ಹೆಸರುವಾಸಿ. ವಿರೋಧ ಪಕ್ಷದ ನಾಯಕರಾಗಿದ್ದಾಗಲಂತೂ ಅವರ ಸಿಟ್ಟಿಗೆ ವಿಧಾನಸಭೆ ಬೆಚ್ಚಿ ಬೀಳುತ್ತಿತ್ತು. ಛಾಪಾ ಕಾಗದ ಹಗರಣ ಸೇರಿದಂತೆ ಸದಾ ಒಂದಲ್ಲ ಒಂದು ವಿಷಯದಲ್ಲಿ ಸರ್ಕಾರವನ್ನು ಕಾಡುತ್ತಲೇ ಇದ್ದವರು ಯಡಿಯೂರಪ್ಪ. ಒಂದೊಮ್ಮೆ ದೇವೇಗೌಡರು CM ಆಗಿದ್ದಾಗ ಅವರ ಸೀಟಿನಲ್ಲಿ HD ರೇವಣ್ಣ ಕುಳಿತಿದ್ರಂತೆ. ಆಗ ಸಿದ್ದರಾಮಯ್ಯ ಸೇರಿದಂತೆ JDSನ ನಾಯಕರನ್ನು ಯಡಿಯೂರಪ್ಪ ಅದ್ಯಾವ ಪರಿ ತರಾಟೆಗೆ ತೆಗೆದುಕೊಂಡಿದ್ರು ಎನ್ನುವುದಕ್ಕೆ ವಿಧಾನಸಭೆಯ ಗೋಡೆಗಳು ಸಾಕ್ಷಿಯಾಗಿವೆ. ಜೀವನದುದ್ದಕ್ಕೂ
ಉದ್ದಕ್ಕೂ ಹೋರಾಟಗಳ ಮೇಲೆ ಹೋರಾಟ ಮಾಡಿಕೊಂಡೇ ಬಂದ ಯಡಿಯೂರಪ್ಪ ಅಧಿಕಾರದ ಸವಿಯನ್ನ ಮೊದಲಿಗೆ ನೋಡಿದ್ದೆ ಜೆಡಿಎಸ್ ಜೊತೆ 2020 ಸರ್ಕಾರ ಮಾಡಿದಾಗ. ಆಗ ಅವರು ಉಪಮುಖ್ಯಮಂತ್ರಿ ಆದರು. ಯಡಿಯೂರಪ್ಪನವರ ಜಾತಕದಲ್ಲಿ ಸಿಎಂ ಪಟ್ಟದ ಕನಸು ಚಿಗುರಿಸಿದ್ದೆ ಆ 20 ತಿಂಗಳ ಸರ್ಕಾರ. ಬಿಎಸ್ವೈ ದಿಕ್ಕು ದೆಸೆ ಬದಲಾಗಿದ್ದು 2005ನೇ ಇಸ್ವಿಯಲ್ಲಿ. ಆಗ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಜೊತೆಗೂಡಿ ಸರ್ಕಾರ ರಚನೆ ಮಾಡಿದ್ರು. ಆ 2020 ಸರ್ಕಾರ ಮತ್ತು ಮಾತು ತಪ್ಪಿದ ಕುಮಾರಸ್ವಾಮಿ ಯಡಿಯೂರಪ್ಪನವರ ರಾಜಕೀಯ ಜೀವನದ ದಿಕ್ಕನ್ನೇ ಬದಲಿಸಿತು. ಎರಡು 2007 ರಾಜ್ಯ ರಾಜಕೀಯದಲ್ಲಿ ಸಂಚಲನವೇ ಶುರುವಾಗಿತ್ತು. ಕಾಂಗ್ರೆಸ್ನಲ್ಲಿ ತಳಮಳ. ಆ ಎಲ್ಲದಕ್ಕೂ ಕಾರಣರಾಗಿದ್ದದ್ದು HD ಕುಮಾರಸ್ವಾಮಿ. ಯಡಿಯೂರಪ್ಪ ಜೊತೆ ಅದು ಹೇಗೆ ಸಂಪರ್ಕ ಸಾಧಿಸಿದ್ರು, ಅದು ಹೇಗೆ ದೇವೇಗೌಡರ ಕಣ್ಣು ತಪ್ಪಿಸಿ ಪಕ್ಷದ ಶಾಸಕರನ್ನು ಸೇರಿಸಿದ್ರು ದೇವರೇ ಬಲ್ಲ. ನೋಡುತ್ತಿದ್ದಂತೆ ಧರ್ಮಸಿಂಗ್ ಅಧಿಕಾರ ಕಳೆದುಕೊಂಡಿದ್ದರು. HD ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು. ಜೆಡಿಎಸ್ಗಿಂತ ಹೆಚ್ಚು ಶಾಸಕರ ಬೆಂಬಲವಿದ್ರು. ಯಡಿಯೂರಪ್ಪ ಉಪಮುಖ್ಯಮಂತ್ರಿ ಆಗಿದ್ರು. 20 ತಿಂಗಳು ನೀನು, 20 ತಿಂಗಳು ನಾನು. ಇದು ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವರ ಮಧ್ಯೆ ಸಿಎಂ ಹುದ್ದೆಗೆ ಸಂಬಂಧಪಟ್ಟಂತೆ ಆಗಿದ್ದ ಒಪ್ಪಂದ. ಆಗ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಈಗಿನಂತಿರಲಿಲ್ಲ, ಜೀವದ ಗೆಳೆಯರು. दोस्ती हम नहीं तोड़ेंगे तोड़ेंगे दम मगर तेरा साथ ना छोड़ेंगे. ಆದ್ರೆ ಆ ಸ್ನೇಹ ಕೇವಲ 20 ತಿಂಗಳಲ್ಲಿ ಹಳಸಿ ಹೋಗಿತ್ತು. ಯಡಿಯೂರಪ್ಪನವರಿಗೆ ಅಧಿಕಾರ ಕೊಡುವ ಮಾತು ಬಂದಾಗ ಕುಮಾರಸ್ವಾಮಿ ಮಾತು ತಪ್ಪಿದ್ದರು. ಆಮೇಲೆ ರಾಜಕೀಯದ ಒಳಗೆ ಏನೇನೋ ಆಯ್ತು. ರಾಜ್ಯದ ಜನ ಎಲ್ಲಿ ಏನಾಗ್ತಿದೆ ಅನ್ನೋ ಗೊಂದಲದಲ್ಲಿರುವಾಗಲೇ ಯಡಿಯೂರಪ್ಪ ಸಿಎಂ ಆಗೇ ಬಿಟ್ರು. 1 ವಾರದ ಮುಖ್ಯಮಂತ್ರಿ. ಸಿಎಂ ಪಟ್ಟವನ್ನೇರಿದ ಖುಷಿ ತುಂಬಾ ದಿನ ಇರಲಿಲ್ಲ. ಕುಮಾರಸ್ವಾಮಿ 1 ವಾರಕ್ಕೆ ಬೆಂಬಲ ವಾಪಸ್ ಪಡೆದುಕೊಂಡಿದ್ರು. ಸರ್ಕಾರ ರಚನೆ ಮಾಡುವಾಗ ಕೋಮುವಾದ ಅಂದ್ರೆ ಏನು ಅಂತ ಪ್ರಶ್ನೆ ಎತ್ತಿದ್ದ ಕುಮಾರಸ್ವಾಮಿ ಅಧಿಕಾರ ಹಸ್ತಾಂತರ ಮಾಡುವಾಗ ಅದೇ ಪದವನ್ನಿಡಿದು ಕೈಕೊಟ್ಟಿದ್ರು. ಆದ್ರೆ ಒಳಸುಳಿಗಳು ಬೇರೆನೇ ಇತ್ತು. ಯಡಿಯೂರಪ್ಪನವರೊಳಗಿನ ಹೋರಾಟಗಾರ ಛಲದಂಕಮಲ್ಲ ಮತ್ತೆ ಜಾಗೃತಗೊಂಡಿದ್ದ. ರಾಜ್ಯವಿಡೀ ಸುತ್ತಾಡಿದ ಯಡಿಯೂರಪ್ಪ 2008ರಲ್ಲಿ ಬಿಜೆಪಿಗೆ 110 ಸ್ಥಾನ ಗೆಲ್ಲಿಸಿಕೊಟ್ಟಿದ್ರು. ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಮೊದಲ ಬಾರಿಗೆ ಅಧಿಕಾರದ ಹೆಬ್ಬಾಗಿಲು ತೆರೆದಿತ್ತು. ಆದ್ರೆ ಯಡಿಯೂರಪ್ಪನವರ ಆ ಖುಷಿಯು ತುಂಬಾ ದಿನ ಉಳಿಯಲಿಲ್ಲ. ಅದು ಬೇರೆಯೇ ಕಥೆ. 2020 ಡಿಸಿಎಂ ಹುದ್ದೆಯಿಂದ ಸ್ವಂತ ಸರ್ಕಾರದಲ್ಲಿ ಸಿಎಂ ಆದ ಬಗ್ಗೆ ಇನ್ನೂ ರೋಚಕವಾಗಿದೆ. ಅದನ್ನು ನೋಡೋಣ ಚಿಕ್ಕದೊಂದು ಬ್ರೇಕ್ನ ನಂತರ.